PM ಕಿಸಾನ್ ಯೋಜನೆಯ 22ನೇ ಕಂತಿನ 2,000 ರೂಪಾಯಿಗಳು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗಲಿದೆ. ಇದರ ನಡುವೆ ರಾಜ್ಯ ಸರ್ಕಾರವು ರಾಜ್ಯದ ರೈತರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದ್ದು, ಪ್ರತಿ ರೈತರ ಖಾತೆಗೂ ಕೂಡ 1,250 ರೂಪಾಯಿಗಳನ್ನು ನೇರವಾಗಿ DBT ಮೂಲಕ ಜಮಾ ಮಾಡ್ತಾ ಇದ್ದಾರೆ. ಹೌದು, ಇದು ಯಾವುದೇ ರೀತಿಯಾದಂತಹ ಫೇಕ್ ಮಾಹಿತಿ ಅಲ್ಲ. PM ಕಿಸಾನ್ ಯೋಜನೆಯ 2,000 ರೂಪಾಯಿಗಳ ಜೊತೆಗೆ ಹೆಚ್ಚುವರಿಯಾಗಿ ಪ್ರತಿ ರೈತರ ಖಾತೆಗೆ 1,250 ರೂಪಾಯಿಗಳು ಜಮಾ ಆಗ್ತಾ ಇದೆ. ಯಾವ ಯೋಜನೆ ಅಡಿಯಲ್ಲಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಮತ್ತು ಯಾವೆಲ್ಲ ರೈತರಿಗೆ ಜಮಾ ಆಗಲಿದೆ ಮತ್ತು ಜಮಾ ಆಗಲು ರೈತರು ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ನಾನು ಹೇಳುವಂಥ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ನೀವು ಕೂಡ ಈ ಕೆಲಸಗಳನ್ನು ಮಾಡಿದ್ದೇ ಆದಲ್ಲಿ ನಿಮಗೂ ಕೂಡ 100ಕ್ಕೆ 100ರಷ್ಟು PM ಕಿಸಾನ್ ಯೋಜನೆಯ 22ನೇ ಕಂತಿನ 2,000 ರೂಪಾಯಿಗಳ ಜೊತೆಗೆ ರಾಜ್ಯ ಸರ್ಕಾರ ನೀಡಲಾಗುವಂತಹ ಹೆಚ್ಚುವರಿ 1,250 ರೂಪಾಯಿಗಳು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ. ಅದರ ಬಗ್ಗೆ ಮಾಹಿತಿಯನ್ನು ನೋಡುವುದಾದರೆ, ಈಗಾಗಲೇ ಗೊತ್ತಿರುವ ಹಾಗೆ PM ಕಿಸಾನ್ ಯೋಜನೆಯ 22ನೇ ಕಂತನ್ನು ಶ್ರೀಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಇಂದು ಸಾಯಂಕಾಲ 5 ಗಂಟೆಗೆ ಅಸ್ಸಾಂ ರಾಜ್ಯದ ಗುವಾಹತಿ ಪ್ರದೇಶದಿಂದ ಬಿಡುಗಡೆ ಮಾಡಲಿದ್ದಾರೆ. ಪ್ರತಿಯೊಂದು ಮಾಹಿತಿಯೂ ಕೂಡ ಅಂದರೆ ನೀವು ಪ್ರತಿಯೊಂದು ದಾಖಲೆಗಳನ್ನು ಸರಿಯಾಗಿ ಒದಗಿಸಿದ್ದೇ ಆದಲ್ಲಿ ನಿಮಗೆ 100ಕ್ಕೆ 100ರಷ್ಟು PM ಕಿಸಾನ್ ಯೋಜನೆಯ 22ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಲಿದೆ. ಇಲ್ಲದೇ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ PM ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗುವುದಿಲ್ಲ. ಇದರಲ್ಲಿ ಮೊದಲನೇ ಪ್ರಮುಖವಾದಂಥ ಮಾಹಿತಿ ಏನಂದ್ರೆ KYC ಅಂತೇಳಿ ತಾವೆಲ್ಲರೂ ಕೂಡ ಈ pmkisan.gov. ಅನ್ನೋ ವೆಬ್ಸೈಟ್ ಮೂಲಕ ಕಡ್ಡಾಯವಾಗಿ KYCಯನ್ನು ಮಾಡಿರಲೇಬೇಕಾಗಿರುತ್ತೆ. 5 ವರ್ಷ ಮೇಲ್ಪಟ್ಟು ಅಂದರೆ ರಿಜಿಸ್ಟ್ರೇಷನ್ ಮಾಡಿ 5 ವರ್ಷ ಮೇಲ್ಪಟ್ಟಾಗಿತ್ತಂದ್ರೆ KYCಯನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅನೇಕ ಜನ ರೈತ ಬಾಂಧವರಿಗೆ ಕಳೆದ ಬಾರಿ ಹೇಳಿದರೂ ಕೂಡ KYC ಮಾಡದೇ ಇರುವುದರಿಂದ ಅವರಿಗೆ 21ನೇ ಕಂತಿನಿಂದ ವಂಚಿತರಾಗಿದ್ದೀರಿ. ಅಂತಹ ರೈತರು KYCಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನಿಮಗೂ ಕೂಡ PM ಕಿಸಾನ್ ಯೋಜನೆಯ 22ನೇ ಕಂತಿನ ಜೊತೆಗೆ ಹೆಚ್ಚುವರಿಯಾಗಿ 2,000 ರೂಪಾಯಿಗಳು ಮತ್ತು ರಾಜ್ಯ ಸರ್ಕಾರದ 1,250 ರೂಪಾಯಿಗಳು ಜಮಾ ಆಗಲಿದೆ. ಒಟ್ಟಾರೆಯಾಗಿ ಈ ರೈತರಿಗೆ ಅಂದರೆ ಕಳೆದ ಬಾರಿಯ 21ನೇ ಕಂತಿನ 2,000 ರೂಪಾಯಿಗಳು, 22ನೇ ಕಂತಿನ 2,000 ರೂಪಾಯಿಗಳು, 4,000 ರೂಪಾಯಿಗಳು PM ಕಿಸಾನ್ ಯೋಜನೆಯ ಹಣ ಆದರೆ ಇನ್ನು ಉಳಿದ 1,250 ರೂಪಾಯಿಗಳು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಯೋಜನೆ ಮೂಲಕ ಸಿಗುವಂತಹ ಹಣ ಆಗಿರುತ್ತೆ. ಅದು ಯಾವ ಯೋಜನೆ ಅಂತ ಕೂಡ ನಾನು ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ KYCಯನ್ನು ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ. ಜೊತೆಗೆ ನಿಮ್ಮ ಸ್ಟೇಟಸ್ ಅನ್ನು ಕೂಡ ಆದಷ್ಟು ಬೇಗ ಚೆಕ್ ಮಾಡಿ. ನಿಮ್ಮ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಂಡಾಗ ಇವೆಲ್ಲವೂ ಕೂಡ ಎಸ್ ಆಗಿರಬೇಕು. ಅಂದಾಗ ಮಾತ್ರ PM ಕಿಸಾನ್ ಯೋಜನೆ ಹಣ ಜಮಾ ಆಗಲಿದೆ. ಇಲ್ಲಿ ಲ್ಯಾಂಡ್ ಸೀಡಿಂಗ್ ಕೂಡ ಎಸ್ ಆಗಿರಬೇಕು, KYC ಕೂಡ ಎಸ್ ಆಗಿರಬೇಕು, ಆಧಾರ್ ಬ್ಯಾಂಕ್ ಸೀಡಿಂಗ್ ಕೂಡ ಎಸ್ ಆಗಿರಬೇಕು ಮತ್ತು FTO ಪ್ರೊಸೆಸರ್ ಕೂಡ ಎಸ್ ಆಗಿರಬೇಕು. ಪೇಮೆಂಟ್ ಸ್ಟೇಟಸ್ ಅಲ್ಲಿ ಪೇಮೆಂಟ್ ಪ್ರೊಸೆಸಡ್ ಅಂತ ತೋರಿಸ್ತಾ ಇರಬೇಕಾಗತ್ತ. ಅಂತಹ ರೈತರ ಖಾತೆಗೆ ಮಾತ್ರ PM ಕಿಸಾನ್ ಯೋಜನೆಯ 2,000 ರೂಪಾಯಿಗಳು ಜಮಾ ಆಗಲಿದೆ. ಜೊತೆಗೆ ನೀವು ಕಡ್ಡಾಯವಾಗಿ ಫಾರ್ಮರ್ ID-ಯನ್ನು ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಫಾರ್ಮರ್ ಕಾನ್ಸೆಂಟ್ ID-ಯನ್ನು ಕಡ್ಡಾಯವಾಗಿ ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಅಂತಹ ರೈತರಿಗೆ ಮಾತ್ರ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಫಾರ್ಮರ್ ಕಾನ್ಸೆಂಟ್ ID-ಯನ್ನು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಆ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ PM ಕಿಸಾನ್ ಯೋಜನೆಯ 22ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗುವುದಿಲ್ಲ. ದಯವಿಟ್ಟು ಕಾನ್ಸೆಂಟ್ ID-ಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಜೊತೆಗೆ ಫ್ರೂಟ್ಸ್ ವೆಬ್ಸೈಟ್ ಮೂಲಕವೂ ಕೂಡ KYCಯನ್ನು ಕೂಡ ಕಡ್ಡಾಯ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ KYCಯನ್ನು ಕಂಪ್ಲೀಟ್ ಮಾಡ್ಕೊಂಡಂತಹ ರೈತರಿಗೆ ಮಾತ್ರ 1,250 ರೂಪಾಯಿಗಳನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ. ಅಂದರೆ ಫ್ರೂಟ್ಸ್ ID ಮೂಲಕ KYCಯನ್ನು ಯಾರು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ ಅಂತಹ ರೈತರಿಗೆ 1,250 ರೂಪಾಯಿಗಳು ಸಿಗ್ತಾ ಇದೆ. ಜೊತೆಗೆ ಫ್ರೂಟ್ಸ್ ID ವೆಬ್ಸೈಟ್ ಮೂಲಕ ಕಾನ್ಸೆಂಟ್ ID-ಯನ್ನು ಯಾರು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಅಂತಹ ರೈತರಿಗೆ ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿಗಳು ಜಮಾ ಆಗಲಿದೆ. ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಯೋಜನೆ ಹೆಸರು ಬಂದ್ಬಿಟ್ಟು ರೈತ ಶಕ್ತಿ ಯೋಜನೆ ಅಂತೇಳಿ. ಈಗಾಗಲೇ ಕಳೆದ ಬಾರಿ ಅನೇಕ ಜನ ರೈತರಿಗೆ ಪ್ರತಿ ವರ್ಷವೂ ಕೂಡ ಡೀಸೆಲ್ಗಾಗಿ 1,250 ರೂಪಾಯಿಗಳ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಗರಿಷ್ಠ 5 ಎಕರೆಗೆ ಮಾತ್ರ ಈ ಯೋಜನೆಯ ಲಾಭವನ್ನು ಕೊಡ್ತಾ ಇದ್ದಾರೆ. ಪ್ರತಿ ಎಕರೆಗೆ 250 ರೂಪಾಯಿಗಳನ್ನು ನಿಮಗೆ ನೇರವಾಗಿ DBT ಮೂಲಕ ಅಮೌಂಟನ್ನು ಹಾಕ್ತಾ ಇದ್ದಾರೆ. ಏನಿದು ಯೋಜನೆ ಅಂತ ನೋಡೋದಾದ್ರೆ, ಇಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಸಂಪೂರ್ಣ ಯಾಂತ್ರೀಕೃತಗೊಂಡಿವೆ. ಉಳಿಮೆಯಿಂದ ಹಿಡಿದು ಕೊಯ್ಲಿನವರೆಗೂ ಟ್ರ್ಯಾಕ್ಟರ್ ಹಾಗೂ ಟ್ರಿಲ್ಲರ್ಗಳ ಬಳಕೆ ಅನಿವಾರ್ಯವಾಗಿದೆ. ಆದರೆ ದಿನದಿಂದ ದಿನಕ್ಕೆ ಏರುತ್ತಿರುವ ಇಂಧನ ಬೆಲೆ ಅನ್ನದಾತನ ಜೇಬಿಗೆ ಕತ್ತರಿ ಹಾಕುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸಿರುವ
ಸರ್ಕಾರ ರೈತ ಶಕ್ತಿ ಯೋಜನೆ ಮೂಲಕ ಡೀಸೆಲ್ ಖರೀದಿಗೆ ಆರ್ಥಿಕ ನೆರವನ್ನು ನೀಡ್ತಾ ಇದೆ. ಅಂದ್ರೆ ಇದನ್ನ ಕೇವಲ ಯಾವುದೋ ಒಬ್ಬರು ಟ್ರ್ಯಾಕ್ಟರ್ ರೈತಂದ ಮಾಲಕರಿಗೆ ಮಾತ್ರ ನೀಡ್ತಾ ಇಲ್ಲ, ರೈತರ ಖಾತೆಗೆ ನೇರವಾಗಿ ಡಿ.ಬಿ.ಟಿ ಮೂಲಕ ಅಮೌಂಟ್ ಅನ್ನ ಹಾಕ್ತಾ ಇದ್ದಾರೆ. ಇದು ರೈತ ಶಕ್ತಿ ಯೋಜನೆ ಅಂತೇಳಿ. ಈ ಯೋಜನೆ ಮೂಲಕ ರೈತರಿಗೆ ಈ ಯೋಜನೆಯಿಂದ ಹಣವನ್ನ ನೇರವಾಗಿ ಜಮಾ ಮಾಡ್ತಾ ಇದ್ದಾರೆ. ಕೃಷಿ ಕೆಲಸಗಳಿಗಾಗಿ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್ ಸೇರಿದಂತೆ ವಿವಿಧ ಡೀಸೆಲ್ ಚಾಲಿತ ಯಂತ್ರೋಪಕರಣಗಳನ್ನು ಬಳಸುವ ರೈತರಿಗೆ ಇಂಧನ ವೆಚ್ಚದ ಹೊರೆ ಕಡಿಮೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆ ಅಡಿಯಲ್ಲಿ ಕೃಷಿ ಇಲಾಖೆಯು ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾವಣೆ ಮಾಡುತ್ತದೆ ಅಂತ ಹೇಳಿದ್ದಾರೆ. ಈ ಯೋಜನೆಯ ಪ್ರಮುಖ ಮುಖ್ಯಾಂಶಗಳು ಮತ್ತು ಸಹಾಯಧನದ ಬಗ್ಗೆ ಮಾಹಿತಿಯನ್ನು ನೋಡುವುದಾದ್ರೆ, ಪ್ರತಿ ಎಕರೆಗೆ ನಿಮ್ಗೆ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಪ್ರತಿ ಎಕರೆಗೆ 250 ರೂಪಾಯಿಗಳ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಅಂದರೆ ಡೀಸೆಲ್ ಖರೀದಿಗಾಗಿ ಸಹಾಯಧನ ಅಂತೇಳಿ ರೈತರಿಗೆ ಪ್ರತಿ 1 ಎಕರೆಗೆ 250 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಈ ಯೋಜನೆಯ ಲಾಭವನ್ನು ಗರಿಷ್ಠ 5 ಎಕರೆವರೆಗೂ ಮಾತ್ರ ನೀಡ್ತಾ ಇದ್ದಾರೆ. ಅಂದರೆ 5 ಎಕರೆ ಮೇಲ್ಪಟ್ಟಿದ್ರೂ ಕೂಡ ನಿಮ್ಗೆ 5 ಎಕರೆಗೆ ಮಾತ್ರ ಹಣವನ್ನು ನೀಡ್ತಾ ಇದ್ದಾರೆ. ಅಂದರೆ ಒಬ್ಬ ರೈತರಿಗೆ 1250 ರೂಪಾಯಿವರೆಗೂ ಕೂಡ ಅಮೌಂಟನ್ನು ನೀವು ಇಲ್ಲಿ ಪಡೆದುಕೊಳ್ಬಹುದಾಗಿರುತ್ತೆ. 5 ಎಕರೆಗೆ ಅಂದರೆ 1250 ರೂಪಾಯಿಗಳನ್ನು ನೀವಿಲ್ಲಿ ಪಡೆದುಕೊಳ್ಬಹುದಾಗಿರುತ್ತೆ. ಇದನ್ನ ಎಲ್ಲಿ ಕೊಡ್ತಾರ ಅಂತ ನೋಡೋದಾದ್ರೆ, ನೇರವಾಗಿ ಡಿ.ಬಿ.ಟಿ ಮೂಲಕ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸಹಾಯಧನ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವಂಥ ಆಧಾರ್ ಮೂಲಕ, ಅಂದರೆ ಯಾವ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೋ ಆ ಬ್ಯಾಂಕ್ ಖಾತೆಗೆ ನಿಮಗೆ ಈ ಅಮೌಂಟು ಜಮಾ ಆಗುತ್ತೆ. ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನೋಡೋದಾದ್ರೆ, ನೀವು ಫ್ರೂಟ್ಸ್ ಪೋರ್ಟಲ್, ಅಂದರೆ ಈಗಾಗಲೇ ಫ್ರೂಟ್ಸ್ ಐಡಿಯಲ್ಲಿ ಈ KYC ಮತ್ತು ಕಾನ್ಸೆಂಟ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಕೇಳಿದಾರಲ್ಲ, ಇದೇ ಕಾರಣಕ್ಕಾಗಿ ಅದು ಮಾಡಿದ್ದಾರೆ. ರೈತರು ಕಡ್ಡಾಯವಾಗಿ ಸರ್ಕಾರದ ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡ್ಕೊಂಡಿರ್ಬೇಕು, ಜೊತೆಗೆ ಈ KYCಯನ್ನು ಮಾಡ್ಕೊಂಡಿರ್ಬೇಕು, ಜೊತೆಗೆ ನಿಮ್ಮ ಭೂ ದಾಖಲೆಗಳನ್ನು ಪರಿಶೀಲನೆ ಮಾಡ್ಕೊಂಡಿರ್ಬೇಕು. ಅಂದರೆ ಎಲ್ಲ ದಾಖಲೆಗಳು ಕೂಡ ಸರಿಯಾಗಿರಬೇಕು. ಆಧಾರ್ ಮೇಲೆ ಕೃಷಿ ಇಲಾಖೆ ಅರ್ಹ ಫಲಾನುಭವಿಗಳನ್ನು ತಾನಾಗೆ ಗುರುತಿಸುತ್ತದೆ. ಅಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು RCT, ಅಂದರೆ ಪಹಣಿ ಅಂತ ಏನು ಕಟ್ಟಿರ್ತೀರಿ ಹೊಲದ ಉತ್ತಾರ, ಆ ಉತ್ತಾರ ಮತ್ತು ಆಧಾರ್ ಕಾರ್ಡು ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಲಿಂಕ್ ಆದಾಗ ಮಾತ್ರ ಆಟೋಮೆಟಿಕ್ ಆಗಿ ಅಮೌಂಟು ಶಾಂಕ್ಷನ್ ಆಗುತ್ತೆ. ಮತ್ತು ಸ್ವಂತ ಜಮೀನನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕಾಗತ್ತೆ. ಜೊತೆಗೆ ಇಲ್ಲಿ ಯಾವ ವರ್ಗಕ್ಕೆ ನೀಡ್ತಾ ಇದ್ದಾರೆ ಅಂತ ಹೇಳಿ ರೈತರಿಗೆ ಸಂದೇಹ ಬರಬಹುದು. ಎಲ್ಲ ವರ್ಗದ ರೈತರು, ಇವರು ಅಂತ ಅಲ್ಲ, ಎಲ್ಲ ವರ್ಗದ ರೈತರು ಕೂಡ ಈ ಯೋಜನೆಯ ಲಾಭವನ್ನು ಇಲ್ಲಿ ಪಡ್ಕೊಳ್ಬಹುದಾಗಿರುತ್ತೆ. ಹಾಗಾದರೆ ನೀವು ಏನು ಮಾಡಬೇಕು ಅಂತ ನೋಡೋದಾದ್ರೆ, ನೀವು ಏನಾದರೂ ಫ್ರೂಟ್ಸ್ ID ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಅಥವಾ ಈ KYCಯನ್ನು ಕಂಪ್ಲೀಟ್ ಮಾಡಿಲ್ಲ, ಅಥವಾ ಕಾನ್ಸೆಂಟ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ತಕ್ಷಣವೇ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅಪ್ಡೇಟನ್ನು ಮಾಡಿಸ್ರಿ, ಈ KYCಯನ್ನು ಕಂಪ್ಲೀಟ್ ಮಾಡಿಸ್ರಿ, ಅಥವಾ ಫ್ರೂಟ್ಸ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಕಾನ್ಸೆಂಟ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಭೂ ದಾಖಲೆಗಳನ್ನು ನೀಡಿ ನೋಂದಣಿ ಕೂಡ ಮಾಡ್ಕೊಳ್ಬೋದು ಹೊಸದಾಗಿದ್ದರೆ. ಒಮ್ಮೆ ನೋಂದಣಿಯಾದ ನಂತರ ನಿಮ್ಮ ಜಮೀನಿನ ವಿಸ್ತರಣಕ್ಕೆ ಅನುಗುಣವಾಗಿ ಸರ್ಕಾರವು ಸಹಾಯಧನವನ್ನು ಬಿಡುಗಡೆ ಮಾಡ್ತೈತಿ. ಅಂದರೆ ನಿಮ್ಮದು 1 ಎಕರೆ ಇದ್ದರೆ 250 ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಾರೆ. 5 ಎಕರೆ ಇದ್ದರೆ 1250 ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಾರೆ. ನಿಮ್ಮದು 10 ಎಕರೆ ಇದ್ದರೂ ಕೂಡ ನಿಮಗೆ ಸಿಗುವುದು ಕೇವಲ 1250 ರೂಪಾಯಿಗಳನ್ನು ಮಾತ್ರ ನೀಡ್ತಾ ಇದ್ದಾರೆ. ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಒಂದು ಸಣ್ಣ ಆಶ್ರಯ ಅಂತ ಹೇಳಿದ್ದಾರೆ. ಇದು ಪ್ರಮುಖವಾದಂತಹ ಮಾಹಿತಿ. ಇನ್ನು ನಮ್ಮ ಸಲಹೆಯನ್ನ ಬಗ್ಗೆ ಮಾಹಿತಿಯನ್ನು ನೋಡುವುದಾದ್ರೆ, ನಾವೊಂದಿಷ್ಟು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತೀವಿ. ಬಹಳಷ್ಟು ರೈತರು ಹಣ ಬರಲಿಲ್ಲ ಎಂದು ಕಾಯ್ತಾ ಇದ್ದಾರೆ. ಆದರೆ ಸಮಸ್ಯೆ ಇರುವುದು ನಿಮ್ಮ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಮಾಹಿತಿ ಒಂದು ವೇಳೆ ನೀವು ನೋಂದಣಿ ಮಾಡಿಸದಿದ್ದರೆ ಅಥವಾ ಭೂ ದಾಖಲೆಗಳನ್ನು ಅಪ್ಡೇಟ್ ಆಗದೇ ಇದ್ದರೆ ತಕ್ಷಣ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅಪ್ಡೇಟ್ ಮಾಡಿಸ್ಬೇಕಾಗತ್ತಾ. ಅಂದಾಗ ಮಾತ್ರ ಈ ಅಮೌಂಟು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಇನ್ನು ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ರಿ. ಕೃಷಿ ಇಲಾಖೆ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಹಂತ ಹಂತವಾಗಿ ನೇರವಾಗಿ ಡಿ.ಬಿ.ಟಿ ಮೂಲಕ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಈಗಾಗಲೇ ಅಮೌಂಟ್ ಶಾಂಕ್ಷನ್ ಆಗ್ತಾ ಇದೆ, ಇನ್ನು ಸದ್ಯದಲ್ಲೇ ರೈತರ ಖಾತೆಗೆ ಜಮಾ ಆಗಲಿದೆ ಅಂತ ಹೇಳಿದ್ದಾರೆ. ಇದೊಂದು ಪ್ರಮುಖವಾದಂಥ ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಂದು ಕಿಸಾನ್ ಯೋಜನೆಯ 22ನೇ 2,000 ರೂಪಾಯಿಗಳು ಪ್ರತಿ ರೈತರ ಖಾತೆಯು ಕೂಡ ಜಮಾ ಆಗಲಿದೆ. ಜೊತೆಗೆ ರೈತ ಶಕ್ತಿ ಯೋಜನೆ ಮೂಲಕ ರೈತರ ಖಾತೆಗೆ 1,250 ರೂಪಾಯಿವರೆಗೂ ಕೂಡ ಅಮೌಂಟ್ ಶಾಂಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ, ಆದಷ್ಟು ಬೇಗನೆ ಎಲ್ಲ ಮಾಹಿತಿಯನ್ನು ಸರಿಯಾಗಿದೆ ಅಲ್ವಾ ಎಂಬುದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಸಾಯಂಕಾಲ PM ಕಿಸಾನ್ ಯೋಜನೆ ಬಿಡುಗಡೆ ಮಾಡುವಂತಹ ವಿಡಿಯೋ ಲೈವ್ ಆಗಿರುತ್ತೆ. ದಯವಿಟ್ಟು ಮೊದಲ ಬಾರಿಗೆ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.